ವಜ್ರೇಶ್ವರಿ, ಹುಲಿ ಹುಲ್ಲು ತಿನ್ನುತ್ತೆ ಅಂದ್ರೆ ನಾನ್ ನಂಬ್ತೀನ? ಓ, 1,000 ಕೋಟಿ ಆಸ್ತಿ ಮೇಲೆ ಏನಾದ್ರೂ ಕಣ್ಣು ಹಾಕಿದ್ಯಾ? ಅದಕ್ಕ ಈ ಒಳ್ಳೆತನ? ಇಲ್ಲ ಇಲ್ಲ ಇಲ್ಲ, ನೀನು ಲಾಭ ಇಲ್ದೆ ಒಂದ್ ಹೆಜ್ಜೆ ಮುಂದೆ ಇಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನಗೊಂದು ಆಫರ್ ಕೊಡ್ತೀನಿ, ಕೈ ಚಾಚಿ ನಿಂದಾಗಿಸ್ಕೊ. ನಿನ್ನ ರಹಸ್ಯ ನನ್ನ ಹತ್ರ ಇದೆ. ಅದು ಜಗತ್ತಿಗೆ ಗೊತ್ತಾದ್ರೆ ಈ ಪ್ರಪಂಚ ನಿನ್ನ ಯಾವ ತರ ಟ್ರೀಟ್ ಮಾಡುತ್ತೆ ಅಂತ ನನಗೆ ಗೊತ್ತಿದೆ ಅಲ್ವಾ? ನಿನ್ ಹೆಸರು, ನಿನ್ ಕೀರ್ತಿ, ನಿನ್ ಸ್ಟೇಟಸ್ ಎಲ್ಲ ಮಣ್ಣಾಗಿ ನಿನ್ ಬೀದಿಲ್ ನಿಂತಿರ್ತೀಯ. ಓ ಸಾರಿ, ಕಂಬಿ ಹಿಂದೆ ಮುದ್ದೆ ಮುರಿತಿರ್ತೀಯ. ಆ ರಹಸ್ಯ ನಿನ್ ಮಗ್ಳಿಗ್ ಗೊತ್ತಾದಾಗ ಅವಳು ಏನ್ ಮಾಡ್ತಾಳೆ ಅಂತ ನಿನಗ್ ಗೊತ್ತಿದೆ ಅಲ್ವಾ? ಅಮ್ಮ ಅನ್ನೋ ಬಾಯಿ ನಾಳೆ ಹೇಳ್ತೀನಿ ಅಂತ ಹೇಳ್ತಿರೋದಕ್ಕೆ ನಿನ್ ಸ್ಥಿತಿ ಹೀಗಾಗ್ಬಿಟ್ರೆ ಇನ್ನು ನಿಜವಾಗ್ಲೂ ಹೇಳ್ಬಿಟ್ರೆ? ಬೇಡ, ನಿನ್ ದಮ್ಮಯ್ಯ ಹಾಗ್ ಮಾಡಬೇಡ. ಸರಿ, ನನಗೂ ಈ ಇಳಿ ವಯಸ್ಸಲ್ಲಿರೋ ನಿನ್ಗೆ ಕಷ್ಟ ಕೊಡೋದಕ್ಕೆ ಮನ್ಸು ಬರ್ತಾ ಇಲ್ಲ. ನನ್ನ ಮುಷ್ಟಿಯಿಂದ ನಿನ್ನ ಸ್ವತಂತ್ರಳಾಗಿಸ್ತೀನಿ. ನಿನ್ ರಹಸ್ಯ ನಿನ್ನೆದುರಿಗೆ ನಾಶ ಮಾಡ್ಬಿಡ್ತೀನಿ. ನಾನು ಹೇಳಿದ ಈ ಚಿಕ್ಕ ಕೆಲಸ ಮಾಡ್ತೀಯಾ? ಇದರಿಂದ ನೀನು ಗೆಲ್ತೀಯ, ನಾನು ಗೆಲ್ತೀನಿ. ಏನಂತೀಯ? ಮಾಡ್ತೀನಿ. ನಿನ್ ಮಗಳ ಕೈಗೆ ಬಿದ್ದ ಚಾಕು ಏಟು ನಾಳೆ ಕುತ್ತಿಗೆ ಬೀಳ್ಬೋದು. ಅಲ್ಲ, ಅದು ಯುದ್ಧ ಶುರುವಾಗಿದೆ ವಜ್ರೇಶ್ವರಿ. ನಾನಂತೂ ಹೆಣಗಳ ಲೆಕ್ಕ ಇಡಲ್ಲ. ನಿನ್ ಮಗಳ ಪ್ರಾಣ ನಿನಗೆ ಅಮೂಲ್ಯವಾಗಿದ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ನಿನ್ಗೊಂದು ಅವಕಾಶ ಮಾಡ್ಕೊಡ್ತೀನಿ. ಉಪಯೋಗಿಸ್ಕೊ. ಹಾಗೆ ಇನ್ನೊಂದು ಮಾತು, ನಾನ್ ಸಾಮಾನ್ಯವಾಗಿ ಈ ದೇವಸ್ಥಾನಕ್ಕೆ ಅಮಾವಾಸ್ಯೆ ದಿನ ಮಾತ್ರ ಬಂದು ಹೋಗ್ತಾ ಇರ್ತೀನಿ. ಆ ನಿಯಮನ ಮೀರಿ ಇವತ್ ಬಂದಿದ್ದೀನಿ ಅಂದ್ರೆ ವಿಷಯ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ನೀನ್ ಅರ್ಥ ಮಾಡ್ಕೊ. ಅದ್ರ ಪ್ರಕಾರ ನಡ್ಕೊ. ಇನ್ನೊಂದ್ಸಲ ನಾನೇನಾದ್ರೂ ಅಮಾವಾಸ್ಯೆಗೂ ಮುಂಚೆ ಈ ದೇವಸ್ಥಾನಕ್ಕೆ ಕಾಲಿಟ್ಟೆ ಅನ್ಕೋ, ಒಂದೋ ನೀನ್ ಬದುಕಿರಲ್ಲ, ಇಲ್ಲ ರಚನಾ ಬದುಕಿರಲ್ಲ.
ಇವ್ರ ಮುಂದೆ ಎಷ್ಟು ಕಣ್ಣೀರು ಹಾಕಿದ್ರು ಪ್ರಯೋಜನ ಇಲ್ಲ. ಆಯ್ತು ಬಾ ರಮಣ ಹೋಗೋಣ. ರಮಣ, ಈ ಒಡವೆಗಳನ್ನ ಇಟ್ಕೊಂಡಿರಿ. ಚಿಕ್ಕ ಯಜಮಾನ್ರೆ, ಇದು ಸಾಕಾಗತ್ತಾ ಅಂತ ನೋಡಿ, ಇಲ್ಲಾಂದ್ರೆ ನಾನು ಹೇಗೋ ಅಡ್ಜಸ್ಟ್ ಮಾಡಿ ನಿಮ್ಗೆ ಸಹಾಯ ಮಾಡ್ತೀನಿ. ಅಪ್ಪ ದೇವರು, ಇದೇ ಒಂದು 5 ಲಕ್ಷದ ಒಡವೆ ಇದ್ದಂಗಿದೆ. ದೊಡ್ಡ ಯಜಮಾನ್ರು ಹೇಳಿದ್ದು 3 ಲಕ್ಷನೇ. ನೀವು 2ರಷ್ಟು ಕೊಡ್ತಿದ್ದೀರಲ್ಲ, ತಗೊಳ್ಳಿ. ರಮಣ, ಪರವಾಗಿಲ್ಲ. ನಮ್ಮ ಅಪ್ಪಾಜಿ ನಿಶ್ಚಯ ಮಾಡಿದ ಮದುವೆ ಅಂತ ಹೇಳ್ತಾ ಇದ್ದೀರಾ, ಅದು ಅದ್ದೂರಿಯಾಗಿ ಸಂತೋಷವಾಗಲಿ. ಅಯ್ಯ, ರಮಣ, ಹಿರಿಯರು ನೀವು, ನಮಗೆ ಆಶೀರ್ವಾದ ಮಾಡಬೇಕೆ ಹೊರತು ಹೀಗೆಲ್ಲ ಮಾಡಬಾರ್ದು. ದೊಡ್ಡವರು ಚಿಕ್ಕವ್ರ ಕಾಲಿಗೆ ಬಿದ್ದರೆ ಅವರ ಆಯಸ್ಸು ಕಮ್ಮಿ ಆಗತ್ತಂತೆ. ಪರವಾಗಿಲ್ವಾ? ಅಯ್ಯೋ ಚಿಕ್ಕ ಯಜಮಾನ್ರೆ, ನಿಮ್ಮ ಒಳ್ಳೆ ಮನಸ್ಸಿಗೆ ನೀವು ನಿಮ್ಮ ಕುಟುಂಬ 100 ಕಾಲ ಚೆನ್ನಾಗಿರ್ಬೇಕು. 2 ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಅಂತ ಏನಾದ್ರು ಗೊತ್ತಾ? ಅಯ್ಯೋ, ನಿಮ್ಮ ತಮ್ಮ ರಾಣ ಮಾಡ್ತಾ ಇರೋ ಅನಾಚಾರಗಳು ಒಂದಲ್ಲ ಎರಡಲ್ಲ ಚಿಕ್ಕ ಯಜಮಾನ್ರೆ. ಯಾರಿಗೂ ಮರ್ಯಾದಿನೇ ಕೊಡಲ್ಲ. ನಮ್ಮನ್ನೆಲ್ಲ ಕಾಲ್ ಕಸದ ಥರ ನೋಡ್ಕೊಂತಾರೆ. ದೊಡ್ಡ ಯಜಮಾನ್ರಿಗೋಸ್ಕರ ನಾವೆಲ್ಲ ನಮ್ಮ ಅಳುನ ನುಂಗ್ಕೊಂಡು ಬದುಕ್ತಾ ಇದ್ದೀವಿ. ದಯವಿಟ್ಟು ನೀವು ಒಂದು ಆಡಳಿತನ ವಹಿಸ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಮ ಅಪ್ಪಾಜಿಯವ್ರ ಕಂತು ಶ್ರೀವಾರಿ ಜ್ಯುವೆಲರ್ಸ್ ಬಾಕ್ಲಾಕೊಂಡ್ಬಿಡುತ್ತೆ. ಅವರು ಹಗಲು ರಾತ್ರಿ ಕಷ್ಟಪಟ್ಟು ಈ ಸಾಮ್ರಾಜ್ಯನ ಹೇಗೆಲ್ಲ ಕಟ್ಟಿದ್ದಾರೆ ಅಂತ ನಮ್ ಕಣ್ಣಾರ ನೋಡಿದ್ದೀವಿ. ಈಗೇನಾದ್ರೂ ನೀವು ಅದನ್ನ ವಹಿಸ್ಕೊಳ್ಳಿಲ್ಲ, ನಿಮ್ ಕಣ್ಣೆದ್ರೆ ಸಾಮ್ರಾಜ್ಯ ಕುಸ್ತೋಗ್ಬಿಡುತ್ತೆ. ದಯವಿಟ್ಟು ಈ ಕಡ್ರಿಂದ ಕಾಪಾಡ್ಕೊಳ್ಳಿ ಚಿಕ್ಕ ಯಜಮಾನ್ರೆ. ನಾವಿನ್ ಬರ್ತೀವಿ. ರಚನನ್ ಮನೆಗೆ ಹೋಗಿ ಬರ್ತೀನಿ ಅಂತ ಅಕ್ಕ ಹೋದ್ರು. ಇಷ್ಟೊತ್ತಾದ್ರೂ ಬಂದಿಲ್ಲ. ಇವ್ರಿಗೆ ಹೇಳಿದ್ರೆ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ಇವರು ಬಂದಿಲ್ವಲ್ಲ. ಯಾಕಿಷ್ಟು ಲೇಟ್ ಆಗ್ತದೆ? ಎಲ್ಲಿಗೆ ಹೋಗಿರ್ಬೋದು? ಅಕ್ಕ, ಒಬ್ರೇ ಎಲ್ಲಿಗೆ ಹೋಗಿದ್ರಿ? ರಚನನ್ ಮನೆಗೆ ಹೋಗೋಣ ಅಂತ. ಆರ್ತಿ, ನಂಗೆ ತುಂಬ ತಲೆನೋವ್ತಾ ಇದೆ. ನಾನು ಆಮೇಲೆ ಮಾತಾಡ್ತೀನಿ. ಅಕ್ಕ, ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ಲಾ? ಬೇಡಮ್ಮ,